ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು, ರೋಗಿಗಳು, ಅವರ ಸಂಬಂಧಿಕರು ಮತ್ತು ಸ್ಟಾಫ್ ನರ್ಸ್ಗಳೊಂದಿಗೆ ಶ್ರೀನಿವಾಸ್ ಚರ್ಚಿಸಿದ್ರು. ಸ್ವಚ್ಛತಾ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡಬೇಕು. ಆಸ್ಪತ್ರೆಗೆ ಬರುವ ರೋಗಿಗಳೊಂದಿಗೆ ವೈದ್ಯರು ಸೌಜನ್ಯದಿಂದ ವರ್ತಿಸಿ ಆಸ್ಪತ್ರೆಯಲ್ಲಿ ಔಷಧಿಗಳನ್ನು ರೋಗಿಗಳಿಗೆ ಸಮರ್ಪಕವಾಗಿ ಒದಗಿಸಬೇಕು ಎಂದು ಸೂಚಿಸಿದರು. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು. ರೋಗಿಗಳು ಆಸ್ಪತ್ರೆಗೆ ಬಂದಾಗ ಅವರನ್ನ ಗೌರವದಿಂದ ಕಾಣಬೇಕು. ತುರ್ತು ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಡಬೇಕು. ಎಲ್ಲ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ವೈದ್ಯರ ಜೊತೆ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಆಸ್ಪತ್ರೆಯಲ್ಲಿ ನಡೆದ ಘಟನೆಯ ವಿವರಗಳನ್ನು ಪಡೆದು ವರದಿ ಕೊಡಲು ಆಸ್ಪತ್ರೆಗೆ ಭೇಟಿ ನೀಡಿದ್ದು, ಬಾಣಂತಿಯರ ಮರಣಕ್ಕೆ ಸ್ಪಷ್ಟವಾದ ಕಾರಣಗಳು ಈವರೆಗೂ ಸಿಕ್ಕಿಲ್ಲ. ಯಾವ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಎಂಬುದನ್ನು ತಿಳಿಯಲು ಸರ್ಕಾರ ಒಂದು ಸಮಿತಿ ರಚಿಸಿದೆ. ಅದು ಅಧ್ಯಯನ ನಡೆಸಿ ವರದಿ ಸಲ್ಲಿಸುತ್ತದೆ ಎಂದರು. ಇಲ್ಲಿನ ವೈದ್ಯರ ಕೊರತೆ, ವೈದ್ಯರ ಬೇಜವಾಬ್ದಾರಿತನ ಮತ್ತು ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ದೂರುಗಳು ಬಂದಿವೆ. ಎಲ್ಲಾ ದೂರುಗಳ ಸತ್ಯಾಸತ್ಯತೆಯನ್ನ ಅರಿತು ಶುಚಿತ್ವ, ವೈದ್ಯರು ರೋಗಿಗಳಿಗೆ ನೀಡುತ್ತಿರುವ ಚಿಕಿತ್ಸೆ ಸೇರಿದಂತೆ ಇತರ ವಿಷಯಗಳ ಪರಿಶೀಲನೆ ನಡೆಸಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸಲಾಗುವುದು. ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂದರು. ಅಲ್ಲಿ ಇಬ್ಬರಿದ್ದು ಒಬ್ಬರನ್ನ ತಗೊಂಡೋಗಿ ಜಿಲ್ಲಾ ಆಸ್ಪತ್ರೆಗೆ ಹಾಕ್ಕೊಂಡಿದೆ. ಇಡೀ ಕರ್ನಾಟಕದಲ್ಲಿ ನಮ್ಗೆ ಅನಸ್ತೇಷಿಯಾ ಡಾಕ್ಟ್ರು ಮತ್ತು ಈ ಸ್ಕ್ಯಾನಿಂಗ್ ಡಾಕ್ಟ್ರು ಕೊರತೆ ತುಂಬ ಇದೆ. ತುಂಬ ಅಪಾಯಿಂಟ್ಮೆಂಟ್ ಆಗಿಲ್ಲ. 300ರಿಂದ 300 ರೂಪಾಯಿ ಕೊಡ್ಲಿಕ್ಕೆ ಅವರೇ ಬಂದು ಮೆಷಿನ್ ಫ್ರೀ ನಮ್ಮದೇ, ಅವರೇ ಮಾಡಿದ್ರೆ ಒಂದು ಕೇಸಿಗೆ 300 ರೂಪಾಯಿ ಕೊಡ್ತಾರೆ. ಅವ್ರ ಜೊತೆನೂ ನಮ್ಮ ದಯಮಾಡಿ ನೆಗೋಷಿಯೇಟ್ ಮಾಡಿ, ಇಲ್ಲ ಇನ್ನೂ ಜಾಸ್ತಿ ಏನಾರ ಈ ಥರ ಆಸ್ಪಿರೇಷನ್ ವಿಚಾರ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.